ನಮಸ್ಕಾರ ಆತ್ಮೀಯರೇ. ಇವತ್ತು ನಾನು ಈ ಸಂಬಂಧಗಳನ್ನು ಯಾವ ರೀತಿಯಾಗಿ ಉಳಿಸ್ಕೊಳ್ಬೋದು ಅನ್ನೋದ್ರ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ಕೊಡ್ತಾ ಇದ್ದೇನೆ. ಬಾಲ್ಯದಿಂದಲೂ ಜೊತೆಯಲ್ಲಿ ಬೆಳೆದ ಅಣ್ಣ ತಮ್ಮಂದಿರು ದೊಡ್ಡವರಾದ ಮೇಲೆ ಬೇರೆಯಾಗ್ತಾರೆ. ಸಂಬಂಧವನ್ನು ಉಳಿಸಿಕೊಳ್ಳಲು ಕಠಿಣ ಪ್ರಯತ್ನ ಮಾಡ್ತಾರೆ. ಬಾಂಧವ್ಯಗಳು ಗಟ್ಟಿಯಾದಾಗ ಮಾತ್ರ ಜೀವನದಲ್ಲಿ ಸಂತೋಷ ಇರುತ್ತೆ. ಸಂಬಂಧಗಳನ್ನು ಮುರಿದುಕೊಳ್ಳೋದು ಸುಲಭ, ಉಳಿಸಿಕೊಳ್ಳೋದು ತುಂಬ ಕಷ್ಟ. ಸಂಬಂಧಗಳನ್ನು ಗಟ್ಟಿಯಾಗಿಸಲು ಏನು ಮಾಡಬೇಕು ಅನ್ನೋ ವಿವರ ಇಲ್ಲಿದೆ. ನಿಮ್ಮ ಬಳಿ ಎಷ್ಟೇ ಸಂಪತ್ತು ಇದ್ದರೂ ಅದು ಮನುಷ್ಯರಿಗೆ ಸಮಾನವಲ್ಲ. ನಿಮ್ಮ ಬಳಿ ಎಷ್ಟೇ ಕಾರುಗಳಿದ್ದರೂ, ಎಷ್ಟೇ ದೊಡ್ಡ ಐಷಾರಾಮಿ ಮನೆ ಇದ್ದರೂ, ನಿಮ್ಮನ್ನು ಪ್ರೀತಿಸುವವರು ನಿಮ್ಮ ಸುತ್ತಲೂ ಇಲ್ಲದಿದ್ದರೆ ಆಸ್ತಿ ಅಂತಸ್ತು ಎಲ್ಲ ವ್ಯರ್ಥವಾಗುತ್ತೆ. ಜೀವನದಲ್ಲಿ ಸಂಬಂಧಗಳು ತುಂಬ ಮುಖ್ಯ. ಬಂಧಗಳನ್ನು ಕಡಿದುಕೊಂಡು ಸಂಪತ್ತು ಹೆಚ್ಚಿಸಿಕೊಳ್ಳೋದ್ರಿಂದ ಸುಖ ಸಿಗೋದಿಲ್ಲ. 4 ಜನರೊಂದಿಗೆ ಬೆರೆತು ಬದುಕಿದರೆ ಜೀವನಕ್ಕೊಂದು ಅರ್ಥ ಇರುತ್ತೆ. ಒಬ್ಬನೇ ಹೋದರೆ ಜೀವನ ಖಾಲಿ ಅನಿಸುತ್ತೆ. ಜೀವನದಲ್ಲಿ ಅನಿರೀಕ್ಷಿತ ಸಂಪರ್ಕಗಳನ್ನು ಸಹ ಉಳಿಸಿಕೊಳ್ಳಲು ಪ್ರಯತ್ನಿಸಬೇಕು. ಬಾಲ್ಯದಿಂದಲೂ ಸಂಬಂಧಗಳನ್ನು ಗಟ್ಟಿಯಾಗಿಸಿಕೊಳ್ಬೇಕು. ಮಕ್ಕಳಂತೆ ಒಟ್ಟಾಗಿ ಬೆಳೆದ ಅಣ್ಣ ತಮ್ಮಂದಿರು ಕೂಡ ದೊಡ್ಡವರಾದ ಬಳಿಕ ದೂರವಾಗ್ತಾರೆ. ಮದುವೆಯಾದ ನಂತರ ಅಣ್ಣ ತಮ್ಮಂದಿರು ಬೇರೆಯಾಗ್ತಾರೆ. ಆಸ್ತಿ ಜಗಳದೊಂದಿಗೆ ಅಂತರ ಹೆಚ್ಚಾಗುತ್ತೆ. ಅಕ್ಕ ತಂಗಿಯರು ಜೊತೆಗಿದ್ದರೆ ಸಂತೋಷ ಇಮ್ಮಡಿಯಾಗತ್ತೆ. ಅಕ್ಕ ತಂಗಿಯರಷ್ಟೇ ಅಲ್ಲ, ಅಣ್ಣ ತಂಗಿ ಹೀಗೆ ಎಲ್ಲ ಬಂಧು ಬಳಗದವರು ಕೂಡಿದರೆ ಅಲ್ಲಿ ಸಂತೋಷಕ್ಕೆ ಕಡಿಮೆ ಇರೋದೇ ಇಲ್ಲ. ಹೆಚ್ಚಿದ ಸಂಪತ್ತು ಅಥವಾ ಹೆಚ್ಚಿನ ಸ್ಥಾನಮಾನದಿಂದಾಗಿ ನಿಮ್ಮ ಸಂಬಂಧಿಕರಿಗೆ ನೀವೇನಾಗ್ತೀರಿ ಎಂಬುದನ್ನು ತೋರಿಸಬೇಡಿ. ಅಹಂಕಾರವು ಯಾವುದೇ ಸಂಬಂಧವನ್ನು ಹಾಳು ಮಾಡುತ್ತೆ. ಆದ್ದರಿಂದ ನಿಮ್ಮಲ್ಲಿರುವ ಅಹಂಕಾರವನ್ನು ನೀವು ತೆಗೆದುಹಾಕಿದರೆ ಬಂಧುಗಳು ಹತ್ತಿರವಾಗ್ತಾರೆ. ಅವನು ಬಡವನಾಗಿದ್ದರೂ ಅಥವಾ ಏನೂ ಇಲ್ಲದಾಗಿದ್ದರೂ ನೀವು ಇನ್ನೊಬ್ಬ ವ್ಯಕ್ತಿಗೆ ಗೌರವವನ್ನು ನೀಡಬೇಕು. ಆಗ ಮಾತ್ರ ನಿಮ್ಮ ಘನತೆ ಉಳಿಯುತ್ತೆ. ಯಾರನ್ನು ಕೀಳಾಗಿ ಕಾಣಬೇಡಿ. ನಿಮ್ಮ ಮಾತುಗಳಿಂದ ಇತರರನ್ನು ನೋಯಿಸಬೇಡಿ. ಪರಸ್ಪರ ಗೌರವವು ನಿಮ್ಮ ಬಂಧವನ್ನು ಬಲಪಡಿಸುತ್ತೆ. ಬಂಧುಗಳು ಪರಸ್ಪರ ಅಸೂಹೆ ಮತ್ತು ದ್ವೇಷವನ್ನು ಬೆಳೆಸಿಕೊಂಡಾಗ ಅವರ ನಡುವೆ ಇರಬೇಕಾದ ಏಕೈಕ ವಿಷಯವೆಂದರೆ ಪ್ರೀತಿ. ನೀವು ಅವರೊಂದಿಗೆ ಸುಂದರವಾದ ಬಾಂಧವ್ಯವನ್ನು ಉಳಿಸಿಕೊಳ್ಳಲು ಸಾಧ್ಯವಿಲ್ಲ. ಇತರರ ಬೆಳವಣಿಗೆಗೆ ಮತ್ತು ಸಂಪತ್ತನ್ನು ನೋಡಿ ಹೊಟ್ಟೆ ಕಿಚ್ಚು ಪಟ್ಟುಕೊಳ್ಬೇಡಿ. ಅವರಿಗೆ ಒಳ್ಳೆಯದಾಗಲಿ ಎಂದು ಬಯಸಿ. ನಾವು ಕಷ್ಟದಲ್ಲಿದ್ದಾಗ ಮಾತ್ರ ಸಂಬಂಧಗಳ ಮೌಲ್ಯ ನಮಗೆ ತಿಳಿಯುತ್ತೆ. ಸಮಸ್ಯೆಯಾದಾಗ 4 ಜನ ಬಂದು ಸಹಾಯ ಮಾಡಿದರೆ ಸಮಸ್ಯೆ ಬೇಗ ಪರಿಹಾರವಾಗುತ್ತೆ. ಆದ್ದರಿಂದ ಕುಟುಂಬದ ಸದಸ್ಯರು, ಸ್ನೇಹಿತರು, ಸಂಬಂಧಿಕರು, ಸಹೋದ್ಯೋಗಿಗಳು ನಿಮ್ಮ ಜೀವನದಲ್ಲಿ ಬೆಂಬಲವಾಗಿ ನಿಲ್ತಾರೆ. ಹೀಗಾಗಿ ಅವರೊಂದಿಗೆ ಉತ್ತಮವಾಗಿ ಇರಲು ಪ್ರಯತ್ನಿಸಿ. ಕಾಲಕಾಲಕ್ಕೆ ಈ ಜೀವನದ ಭಾಗವಾಗಿರುವ ಪ್ರತಿಯೊಬ್ಬರನ್ನ ಅಭಿನಂದಿಸ್ತಾನೇ ಇರಿ. ತಿಂಗಳಿಗೊಮ್ಮೆ ಆದರೂ ಕರೆ ಮಾಡಿ. ಅವರು ಕೂಡ ನಿಮ್ಮನ್ನು ನೆನಪಿಸ್ಕೊಳ್ತಾರೆ. ಎಷ್ಟೇ ಬ್ಯುಸಿ ಇದ್ದರೂ ವಾರಕ್ಕೊಮ್ಮೆ ಆದರೂ ಸಂಬಂಧಿಕರಿಗೆ ಫೋನ್ ಮಾಡಿ ಶುಭಾಶಯಗಳನ್ನು ತಿಳಿಸಿ. ನಿಮಗೆ ಅಗತ್ಯವಿರುವಾಗ ಅವರು ತ್ವರಿತವಾಗಿ ಪ್ರತಿಕ್ರಿಯಿಸ್ತಾರೆ. ಯಾವುದೇ ಕಾರಣಕ್ಕೂ ಸಂಬಂಧಗಳಿಗೆ ಬ್ರೇಕ್ ಹಾಕಬೇಡಿ. ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಬಳಿ ಸ್ವಲ್ಪ ತಗ್ಗಿ ನಡೆಯೋದರಲ್ಲಿ ತಪ್ಪೇನಿಲ್ಲ. ನಿಮ್ಮ ಬಾಂಧವ್ಯ ಮತ್ತಷ್ಟು ಗಟ್ಟಿಯಾಗುತ್ತೆ. ನೀವು ನಿಮ್ಮ ಇಗೋವನ್ನು ಬಿಡದೇಗಿದ್ದರೆ 2 ಕುಟುಂಬಗಳು ಬೇರ್ಪಡುತ್ತೆ. ನಿಮ್ಮ ಅಹಂಕಾರದಿಂದ ನಿಮ್ಮ ಮಕ್ಕಳು ಕೂಡ ಸಂಬಂಧಗಳನ್ನು ಕಳೆದುಕೊಳ್ತಾರೆ. ಆದ್ದರಿಂದ ನಿಮ್ಮ ಮಕ್ಕಳ ಸಲುವಾಗಿಯೂ ನಿಮ್ಮ ಸಂಬಂಧಿಕರೊಂದಿಗೆ ಸ್ನೇಹದಿಂದ ಇರಲು ಪ್ರಯತ್ನಿಸಿ. ಧನ್ಯವಾದಗಳು. ಈ ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂದರೆ ಈ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಈ ಚಾನಲನ್ನು ಕೂಡ ಸಬ್ಸ್ಕ್ರೈಬ್ ಮಾಡಿ.